ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಪಡೆಗಳು ಆಫ್ಘನಿಸ್ತಾನದಿಂದ ಕಾಲ್ ತೆಗೆಯುತ್ತಿದ್ದ ಹಾಗೆ ಅಲ್ಲೊಂದಷ್ಟು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆರಂಭ ಆಗಿವೆ. ಸರ್ಕಾರದ ರಚನೆಯ ಪ್ರಯತ್ನದಲ್ಲಿರೋ ತಾಲಿಬಾನಿ ನಾಯಕರು ವಿಶ್ವದ ನಾನಾ ದೇಶಗಳ ವಿಶ್ವಾಸವನ್ನು ಗಳಿಸೋ ಪ್ರಯತ್ನವನ್ನು ಕೂಡ ಆರಂಭ ಮಾಡಿದ್ದಾರೆ. ಈ ಮಧ್ಯೆ ತಾಲಿಬಾನ್ ತನ್ನ ನೆಲದಿಂದ ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡೋದಕ್ಕೆ ಅವಕಾಶ ಕೊಡಬಾರದು, ಭಯೋತ್ಪಾದಕ ಚಟುವಟಿಕೆಗಳಿಗೆ ತನ್ನ ನೆಲದಲ್ಲಿ ಅವಕಾಶ ಹಾಗೂ ಆಶ್ರಯವನ್ನು ಕೊಡಬಾರದು ಅನ್ನೋ ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ವಿಶ್ವ ಭದ್ರತಾ ಮಂಡಳಿ ಕೂಡ ತಾಲಿಬಾನ್ ಆಡಳಿತಕ್ಕೆ ಮುಂದೆ ಮಾನ್ಯತೆಯನ್ನು ಕೊಡೋ ಸೂಚನೆಯನ್ನು ಕೊಡ್ತಾ ಇದೆ. ಮಜಾ ಅಂದರೆ ಭಾರತ ವಿಶ್ವ ಭದ್ರತಾ ಮಂಡಳಿಯ ಅಧ್ಯಕ್ಷ ಸ್ಥಾನದಲ್ಲಿರುವಾಗಲೇ ಇಂಥದ್ದೊಂದು ನಿರ್ಣಯವನ್ನು ಕೈಗೊಳ್ಳಲಾಗಿದ್ದು, ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ಕತಾರ್ ರಾಯಭಾರಿ ದೀಪಕ್ ಮಿತ್ತಲ್ ಹಾಗೂ ತಾಲಿಬಾನಿಗಳ ಪ್ರಮುಖ ನಾಯಕರ ಪೈಕಿ ಒಬ್ಬನಾದ ಶೇರ್ ಮೊಹಮ್ಮದ್ ಸ್ತಾನಿಕ್ಜಾಯ್ ನಡುವೆ ದೋಹಾದ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಸುದೀರ್ಘ ಮಾತುಕತೆಗಳು ಕೂಡ ನಡೆದಿವೆ. ಇದೆಲ್ಲದರ ನಡುವೆ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ, ಈ ಬಾರಿ ತಾಲಿಬಾನಿಗಳ ಪ್ರತಿ ನಡೆಯ ಹಿಂದೆ ಕೂಡ ಬಲವಾಗಿ ನಿಂತಿರೋದು ಹಾಗೂ ಅಂತಾರಾಷ್ಟ್ರೀಯ ಸಮುದಾಯದ ಜೊತೆ ಮಾತುಕತೆ, ಸಂಧಾನ ಪ್ರತಿಯೊಂದರಲ್ಲೂ ಭಾಗಿಯಾಗ್ತಾ ಇರೋದು ಕತಾರ್ ಅನ್ನೋ ಪುಟ್ಟ ಅರಬ್ ರಾಷ್ಟ್ರ. ಹಾಗಾದರೆ ತಾಲಿಬಾನ್ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದರ ಜೊತೆಗೆ ತಾಲಿಬಾನಿಗಳ ಏಳಿಗೆಯ ಹಿಂದೆ ಕತಾರ್ ಪಾತ್ರ ಏನು ಅನ್ನೋದನ್ನು ಕೂಡ ಇಲ್ಲಿ ಸ್ವಲ್ಪ ನೋಡಿಬಿಡೋಣ. ಗೆಳೆಯರೆ, ಅಮೆರಿಕ ಹಾಗೂ ತಾಲಿಬಾನ್ ನಡುವಿನ ಮಾತುಕತೆ, ಅಮೆರಿಕನ್ನರು ಆಫ್ಘನಿಸ್ತಾನವನ್ನು ಬಿಡಬೇಕು ಅಂದ್ಕೊಂಡಿದ್ದು, ಅದಕ್ಕಾಗಿ ನಿರಂತರವಾಗಿ ನಡೆದ ಶಾಂತಿ ಸಂಧಾನಗಳು, ನಾನಾ ರಾಷ್ಟ್ರಗಳೊಂದಿಗಿನ ಮಾತುಕತೆಗಳು, ಅಮೆರಿಕದ ಮನವೊಲಿಸುವ ಪ್ರಯತ್ನಗಳು ಇವೆಲ್ಲ ಶುರುವಾಗಿದ್ದು 8 ವರ್ಷಗಳ ಹಿಂದೆ. ಮತ್ತು ಈ ಎಲ್ಲ ಬೆಳವಣಿಗೆಗಳ ಹಿಂದೆ ನಿಂತದ್ದು ಕತಾರ್ ಅನ್ನೋ ಪುಟ್ಟ ಅರಬ್ ರಾಷ್ಟ್ರ. ಇಲ್ಲಿ ಮ್ಯಾಪಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಕತಾರ್. ಅರೇಬಿಯಾದ ಮ್ಯಾಪಲ್ಲಿ ಅಂಟದ ಹಾಗೆ ಸಮುದ್ರದ ಕಡೆಗೆ ಚಾಚಿಕೊಂಡಿರೋ ಈ ಕತಾರ್ ಜಗತ್ತಿನ ಅತಿ ಶ್ರೀಮಂತ ದೇಶಗಳ ಪೈಕಿ ಒಂದು. ಕತಾರ್ ವಿಶ್ವದ 3ನೇ ಅತಿ ಹೆಚ್ಚು ಗ್ಯಾಸ್ ರಿಸರ್ವ್ ಹೊಂದಿರೋ ದೇಶ. ದೋಹಾ ಇದರ ರಾಜಧಾನಿ. ಈ ಇಡೀ ದೇಶದಲ್ಲಿನ ಒಟ್ಟು ಜನಸಂಖ್ಯೆ ಸುಮಾರು 26 ಲಕ್ಷ. ಮಜಾ ಅಂದರೆ ಆ ಪೈಕಿ ಬರೀ 3,13,000 ಮಂದಿ ಮಾತ್ರ ಕತಾರ್ನ ಪ್ರಜೆಗಳು. ಉಳಿದವರೆಲ್ಲ ಬೇರೆ ಬೇರೆ ದೇಶಗಳಿಂದ ಬಂದು ಅಲ್ಲಿ ನೆಲೆ ನಿಂತವರು. ಇನ್ನಿಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 65% ಮುಸಲ್ಮಾನರಿದ್ದಾರೆ, 15% ಹಿಂದೂಗಳಿದ್ದಾರೆ, 14% ಕ್ರೈಸ್ತರಿದ್ದಾರೆ, 3.5% ಬೌದ್ಧರಿದ್ದರೆ ಇನ್ನುಳಿದ ಮತಗಳಿಗೆ ಸೇರಿದವರು ಕೂಡ 2% ಇನ್ನಿಲ್ಲಿನ ವಲಸಿಗರನ್ನು ನಾವು ಗಮನಿಸೋದಾದರೆ 2015ರ ಲೆಕ್ಕಾಚಾರಗಳ ಪ್ರಕಾರ ಅರಬ್ ದೇಶಗಳ ಜನ ಇಲ್ಲಿ 40%ಇದ್ದಾರೆ, 36% ಸೌತ್ ಏಷ್ಯಾದ ಜನ ಇದ್ದಾರೆ, 18% ಪಾಕಿಸ್ತಾನಿಗಳಿದ್ದಾರೆ, 18% ಭಾರತೀಯರಿದ್ದಾರೆ, 10% ಇರಾನ್ನ ಜನ ಇದ್ದಾರೆ ಮತ್ತು 14% ವಿಶ್ವದ ಬೇರೆ ಬೇರೆ ದೇಶಗಳ ಜನ ಇದ್ದಾರೆ. ಇದು ಕತಾರ್ ಬಗ್ಗೆ ನಮಗೆ ತಿಳಿದಿರಬೇಕಾದ ಒಂದಷ್ಟು ಮಾಹಿತಿ. ಇನ್ನಿಲ್ಲಿನ ಜನ ಇದ್ದಾರೆ ನೋಡಿ, ಇವರು ಅರಬ್ಬರ ಪೈಕಿ ಒಂದಷ್ಟು ಹೆಚ್ಚಿಗೆನೇ ಬುದ್ಧಿವಂತರು. ಇಲ್ಲಿ ತೈಲ ನಿಕ್ಷೇಪಗಳು ಸಿಗೋ ಮೊದಲಿಂದ ಕೂಡ, ಅಂದರೆ ಅಬಾಸಿಡ್ ಖಲೀಫತ್ ಕಾಲದಿಂದಲೂ ಕೂಡ ಕತಾರಿಗಳು ಅಪ್ಪಟ ವ್ಯಾಪಾರಿಗಳು. ಅವತ್ತಿಗಿದು ಕುದುರೆ ಹಾಗೂ ಒಂಟೆಗಳ ಬ್ರೀಡಿಂಗ್ ಸೆಂಟರ್ ಆಗಿತ್ತು. ಆನಂತರ ಮುತ್ತುಗಳ ವ್ಯಾಪಾರ ಕೇಂದ್ರ ಆಗಿ ಬದಲಾಯಿತು. ಅದಾದ ಮೇಲೆ ಇರಾಕ್ನ ಬಸ್ರಾ ಬಂದರಿನಿಂದ ಭಾರತ ಮತ್ತು ಚೀನಾದ ನಡುವೆ ಸಂಚರಿಸ್ತಾ ಇದ್ದ ವ್ಯಾಪಾರಿ ಹಡಗುಗಳು ಈ ಕತಾರ್ ಬಂದರಲ್ಲಿ ಲಂಗರ್ ಹಾಕೋದಕ್ಕೆ ಶುರು ಮಾಡಿದವು. ಹೀಗಾಗಿ ಕತಾರ್ ಪ್ರಮುಖ ವ್ಯಾಪಾರಿ ಕೇಂದ್ರ ಕೂಡ ಆಯಿತು. ಇಲ್ಲಿನ ಆದಾಯ ಕೂಡ ಹೆಚ್ಚಾಗ್ತಾ ಹೋಯಿತು. ಮುಂದೆ ಕತಾರ್ ಆಟೋಮನ್ ಸಾಮ್ರಾಜ್ಯದ ಆಕ್ರಮಣಕ್ಕೆ ತುತ್ತಾಯಿತು. ಅದಾದ ನಂತರ ವಿಶ್ವ ಯುದ್ಧದ ಕಾಲಕ್ಕೆ ಇದು ಬ್ರಿಟಿಷರ ಪಾಲಾಯಿತು. ಇಲ್ಲಿ ಥಾನಿ ರಾಜವಂಶವನ್ನು ಸಿಂಹಾಸನದಲ್ಲಿ ಕೂಡಿಸಿ ಬ್ರಿಟಿಷರು ಸಂಪೂರ್ಣ ಹಿಡಿತವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡ್ರು. ವಿಶ್ವಯುದ್ಧ ಮುಗಿಯೋ ಮೊದಲೇ ಇಲ್ಲಿ ತೈಲ ನಿಕ್ಷೇಪಗಳು ಪತ್ತೆಯಾದವು. 1949ರ ಹೊತ್ತಿಗೆ ತೈಲ ನಿಕ್ಷೇಪಗಳೇ ಕತಾರ್ನ ಪ್ರಮುಖ ಆದಾಯದ ಮೂಲಗಳಾದವು. ಯಾವಾಗ ಇಲ್ಲಿ ತೈಲ ಇದೆ ಅನ್ನೋದು ಗೊತ್ತಾಯಿತೋ ಬ್ರಿಟಿಷರು ಕೂಡ ಕತಾರ್ನ ಬಿಟ್ಟು ಹೋಗಲಿಲ್ಲ. ಮುಂದೆ ಈ ಕತಾರ್ಗೆ ಬ್ರಿಟಿಷರಿಂದ ಬಿಡುಗಡೆ ಅಂತ ಸಿಕ್ಕಿದ್ದು 1971ರ ಸೆಪ್ಟೆಂಬರ್ 1ನೇ ತಾರೀಕು. ಹೀಗೆ ಸ್ವತಂತ್ರವನ್ನು ಪಡೆದ ನಂತರ ಕತಾರ್ ತುಂಬ ವೇಗವಾಗಿ ತನ್ನ ಆದಾಯದ ಮೂಲಗಳನ್ನು ಗಟ್ಟಿ ಮಾಡಿಕೊಳ್ತು. ತೈಲ ಹಾಗೂ ಗ್ಯಾಸ್ ನಿಕ್ಷೇಪಗಳು ಈ ಚಿಕ್ಕ ದೇಶವನ್ನು ಜಗತ್ತಿನ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಗೆ ಸೇರಿಸಿದ್ವು. ಅಷ್ಟೇ ಅಲ್ಲ, ಕತಾರ್ ಅರಬ್ ಸೇರಿದ ಹಾಗೆ ಮಧ್ಯ ಏಷ್ಯಾದ ಸಾಕಷ್ಟು ರಾಜಕೀಯ ಪಲ್ಲಟಗಳಲ್ಲಿ ಮೂಗು ತೂರಿಸೋದಕ್ಕೆ ಶುರು ಮಾಡಿತು. ಈ ಭಾಗದಲ್ಲಿ ಹುಟ್ಕೊಂಡ ಭಯೋತ್ಪಾದಕ ಸಂಘಟನೆಗಳಿಗೆ ಹಣಕಾಸಿನ ಸಹಾಯ ಮಾಡಿತು. ಅರಬ್ ಸ್ಪ್ರಿಂಗ್ನಲ್ಲಿ ಕತಾರ್ ಮಾಡಿದ ಹಣಕಾಸಿನ ಸಹಾಯದಿಂದಲೇ ಸಾಕಷ್ಟು ಬಂಡುಕೋರ ಗುಂಪುಗಳ ಉದಯಕ್ಕೆ ಕೂಡ ಕಾರಣವಾಯಿತು. ಇವತ್ತಿಗೂ ಕೂಡ
ಕತಾರ್ ಎಷ್ಟು ನಾಜೂಕಾಗಿ ಕೆಲಸ ಮಾಡುತ್ತೆ ಅಂದರೆ ಅವರಿಗೆ ಪಕ್ಕದಲ್ಲೇ ಇರೋ ಸೌದಿ ಜೊತೆಗೂ ಒಳ್ಳೆಯ ಸಂಬಂಧಗಳಿವೆ. ಹಾಗೆಯೇ ಸೌದಿಯನ್ನು ದ್ವೇಷ ಮಾಡುವ ಇರಾನ್ ಜೊತೆಗೆ ಕೂಡ ಅತ್ಯುತ್ತಮ ವ್ಯಾಪಾರಿ ಸಂಬಂಧಗಳು ಕತಾರ್ಗೆ ಇವೆ. ಅಮೆರಿಕದ ಅತಿದೊಡ್ಡ ಅರಬ್ ವಾಯುನೆಲೆ ಇದೇ ಕತಾರ್ನಲ್ಲಿದೆ. ಹಾಗೆ ಅಮೆರಿಕನ್ನರನ್ನ ನಖಶಿಖಾಂತ ದ್ವೇಷ ಮಾಡೋ ತಾಲಿಬಾನಿಗಳಿಗೆ ಇದೇ ಕತಾರ್ ಕಳೆದ 11 ವರ್ಷಗಳಿಂದ ಆಶ್ರಯವನ್ನು ಕೂಡ ಕೊಟ್ಕೊಂಡು ಬಂದಿದೆ. ಹಾಗೆ ನೋಡಿದರೆ ಈ ತಾಲಿಬಾನಿಗಳು ಕತಾರ್ಗೆ ಕಾಲಿಟ್ಟಿದ್ದು 2010ರಲ್ಲಿ. ಹಾಗೆ ಬಂದವರು ನಿರಂತರ ಪ್ರಯತ್ನದ ನಂತರ 2013ರ ವೇಳೆಗೆ ಕತಾರ್ನ ರಾಜಧಾನಿ ದೋಹಾದಲ್ಲಿ ಒಂದು ರಾಜಕೀಯ ಕಚೇರಿಯನ್ನು ತೆರೆಯೋದಕ್ಕೆ ಕತಾರ್ ಸರ್ಕಾರ ಅವಕಾಶವನ್ನು ಕೊಡುತ್ತೆ. ಅದಾದ ಮೇಲೆ ಅಮೆರಿಕ ಜೊತೆಗೆ, ನ್ಯಾಟೋ ದೇಶಗಳ ಜೊತೆಗೆ, ರಷ್ಯಾ ಜೊತೆಗೆ, ಚೀನಾ ಜೊತೆಗೆ, ಜಪಾನ್ ಜೊತೆಗೆ, ಹೀಗೆ ಜಗತ್ತಿನ ನಾನಾ ದೇಶಗಳ ಜೊತೆಗೆ ತಾಲಿಬಾನಿಗಳು ಮಾತುಕತೆ ನಡೆಸೋದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಕೂಡ ಇದೇ ಕತಾರ್ನ ಆಡಳಿತ. ಪರಿಣಾಮ ಸುದೀರ್ಘವಾಗಿ 8 ವರ್ಷಗಳ ಮಾತುಕತೆಯ ನಂತರ ಅಮೆರಿಕ ಆಫ್ಘನಿಸ್ತಾನವನ್ನು ತಾಲಿಬಾನಿಗಳ ಕೈಗೊಪ್ಪಿಸೋದಕ್ಕೆ ಸಿದ್ಧ ಆಯಿತು. ದೋಹಾದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರ ಕೂಡ ಸಿದ್ಧಪಡಿಸಲಾಯಿತು. ಆಫ್ಘನಿಸ್ತಾನದ ಮಾಜಿ ಅಧ್ಯಕ್ಷ ಹಮೀದ್ ಕರ್ಜಾಯ್, ಅಲ್ಲಿನ ಪ್ರಮುಖ ನಾಯಕ ಅಬ್ದುಲ್ಲಾ ಮುಂತಾದವರು ದೋಹಾಗೆ ಬಂದು ತಾಲಿಬಾನಿ ನಾಯಕರನ್ನು ಭೇಟಿ ಮಾಡಿ ಸಂಧಾನದ ಮಾತುಕತೆಗಳನ್ನು, ಮುಂದಿನ ಸರ್ಕಾರದ ರಚನೆಯ ರೂಪುರೇಷೆಗಳನ್ನು ಚರ್ಚೆ ಮಾಡಿ ಹೋದರು. ಇಷ್ಟೆಲ್ಲ ಮಾಡಿ ಕತಾರ್ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಮೊನ್ನೆ ಅಮೆರಿಕ ಪಡೆಗಳು ಆಫ್ಘನಿಸ್ತಾನದಿಂದ ಹೊರ ಹೋಗೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದು ಇದೇ ಕತಾರ್. ಆಫ್ಘನಿಸ್ತಾನದಲ್ಲಿದ್ದ ಅಂತಾರಾಷ್ಟ್ರೀಯ ಮಾಧ್ಯಮ ಸಿಬ್ಬಂದಿಯನ್ನು, ಮಾನವ ಹಕ್ಕುಗಳ ಕಾರ್ಯಕರ್ತರನ್ನು, ಇನ್ನಿತರ ಸೂಕ್ಷ್ಮ ವಿಭಾಗಗಳಿಗೆ ಸಂಬಂಧಪಟ್ಟ ಜನರನ್ನು ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಡು ಬಂದು ಆಯಾ ದೇಶಗಳಿಗೆ ತಲುಪೋ ಹಾಗೆ ಮಾಡಿದ್ದು ಕೂಡ ಕತಾರೇ. ಅಮೆರಿಕ ಆಫ್ಘನಿಸ್ತಾನದಿಂದ ಸುಮಾರು 1,13,000ಕ್ಕೂ ಹೆಚ್ಚು ಮಂದಿಯನ್ನು ಸ್ಥಳಾಂತರಿಸ್ತಲ್ಲ. ಆ ಪೈಕಿ ಸುಮಾರು 50,000ಕ್ಕೂ ಅಧಿಕ ಮಂದಿಯನ್ನು ಕತಾರ್ ಮೂಲಕ ಸಾಗಿಸಲಾಯಿತು. ಹಾಗೆ ಬಂದವರೆಲ್ಲರಿಗೂ ಕೂಡ ಆಹಾರ, ವಸತಿ, ವೈದ್ಯಕೀಯ ಅಗತ್ಯಗಳನ್ನು ಒದಗಿಸಿಕೊಟ್ಟ ಕತಾರ್ ಆಡಳಿತ ಈ ಸ್ಥಳಾಂತರ ಕಾರ್ಯಾಚರಣೆಯಲ್ಲಿ ಕೂಡ ಅತಿದೊಡ್ಡ ಪಾತ್ರವನ್ನು ವಹಿಸಿತು. ಈಗ ಅದೇ ಕತಾರ್ ಭಾರತ ಹಾಗೂ ತಾಲಿಬಾನಿಗಳ ಜೊತೆಗೆ ಕೂಡ ಮಾತುಕತೆಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಇಲ್ಲಿ ಇತ್ತೀಚಿನ ಕೆಲ ದಿನಗಳಿಂದ ನೀವೆಲ್ಲ ಗಮನಿಸ್ತಾ ಇರಬಹುದು, ಶೇರ್ ಮೊಹಮ್ಮದ್ ಸ್ಥಾನಿಕ್ಜಾಯ್ ಅನ್ನೋ ತಾಲಿಬಾನಿ ಲೀಡರ್ ಭಾರತ ತನ್ನ ರಾಯಭಾರ ಕಚೇರಿಯನ್ನು ಆಫ್ಘನಿಸ್ತಾನದಿಂದ ತೆರವು ಮಾಡಬಾರದು ಅಂತ ಹೇಳಿದ್ದು, ಭಾರತದ ಜೊತೆಗೆ ಆಫ್ಘನಿಸ್ತಾನ ಈ ಹಿಂದಿನಂತೆ ಎಲ್ಲ ರೀತಿಯಲ್ಲೂ ಉತ್ತಮ ಸಂಬಂಧವನ್ನು ಹೊಂದಬಯಸುತ್ತೆ ಅಂತ ಹೇಳಿಕೊಂಡಿದ್ದು, ಭಾರತದ ಜೊತೆ ವ್ಯಾಪಾರಿ ಸಂಬಂಧಗಳು ನಮಗೆ ಬೇಕು, ಭಾರತದ ಸ್ನೇಹ ಬೇಕು, ಏಷ್ಯಾದಲ್ಲಿ ಭಾರತ ಅತಿದೊಡ್ಡ ಶಕ್ತಿಗಳ ಪೈಕಿ ಒಂದು, ಅವರ ಸಹಾಯವನ್ನು ನಾವು ಬಯಸ್ತಿದ್ದೀವಿ ಅಂತ ಹೇಳಿದ್ದು, ಇದೆಲ್ಲವನ್ನು ನೀವು ಕೇಳಿರ್ತೀರಿ. ಭಾರತದ ಜೊತೆಗೆ ಸಂಬಂಧ ಸುಧಾರಣೆಗೆ ತಾಲಿಬಾನ್ ತನ್ನ 3ನೇ ಅತಿದೊಡ್ಡ ನಾಯಕ ಸ್ಥಾನಿಕ್ಜಾಯ್ನನ್ನು ನೇಮಕ ಮಾಡಿದ ಹಾಗಿತ್ತು. ಈ ಸ್ಥಾನಿಕ್ಜಾಯ್ MA ಪೊಲಿಟಿಕಲ್ ಸೈನ್ಸ್ ಪದವೀಧರ. ಈ ಹಿಂದೆ ಆಫ್ಘನಿಸ್ತಾನದ ಸೇನೆಯಲ್ಲಿ ಕೆಲಸ ಮಾಡಿದ್ದವನು, ತಾಲಿಬಾನ್ ಸರ್ಕಾರದಲ್ಲಿ ವಿದೇಶಾಂಗ ಸಚಿವ ಕೂಡ ಆಗಿದ್ದವನು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಿಲಿಟರಿ ಸ್ಕೂಲಲ್ಲಿ 1.5 ವರ್ಷ ವಿಶೇಷ ತರಬೇತಿಯನ್ನು ಕೂಡ ಪಡೆದವನು. ಈ ಶೇರ್ ಮೊಹಮ್ಮದ್ ಸ್ಥಾನಿಕ್ಜಾಯ್ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಸದ್ಯದ ಪರಿಸ್ಥಿತಿ ಏನಪ್ಪ ಅಂದರೆ, ಚೀನಾ, ರಷ್ಯಾಗಳು ಏನೇ ತಾಲಿಬಾನ್ ಪರ ನಿಂತರೂ ಕೂಡ ಅಲ್ಲಿ ಯಾವ ಲಾಭದ ಅಪೇಕ್ಷೆಯೂ ಇಲ್ಲದೆ ಅವರಿಗೆ ಸಹಾಯ ಮಾಡಬಲ್ಲ ದೇಶ ಅಂತ ಯಾವುದಾದ್ರೂ ಇದ್ದರೆ ಅದು ಭಾರತ ಅನ್ನೋದು ತಾಲಿಬಾನಿಗಳಿಗೆ ಕೂಡ ಗೊತ್ತಿದೆ. ಎರಡನೇದಾಗಿ, ಭಾರತ ನಾರ್ದರ್ನ್ ಅಲಯನ್ಸ್ನ ಬೆಂಬಲಕ್ಕೆ ನಿಂತರೆ ತಾಲಿಬಾನಿಗಳು ನೆಮ್ಮದಿಯಾಗಿ ಇಲ್ಲಿ ಆಡಳಿತ ನಡೆಸೋದು ಕಷ್ಟ ಆಗುತ್ತೆ. ಇನ್ನು ಮೂರನೇದಾಗಿ, ವಿಶ್ವದ ನಾನಾ ದೇಶಗಳು ತಾಲಿಬಾನ್ ಆಡಳಿತವನ್ನು ಅನುಮಾನದಿಂದ ನೋಡ್ತಾ ಇರೋ ಸಂದರ್ಭದಲ್ಲಿ ಅವರಿಗೆ ಏಷ್ಯಾದಲ್ಲಿನ ಪ್ರಬಲ ದೇಶಗಳ ಸಹಾಯದ ಅಗತ್ಯ ಕೂಡ ಇದೆ. ಪಾಕಿಸ್ತಾನ ಏನೇ ಬ್ಲಡ್ ಬ್ರದರ್ ಆದರೂ ಕೂಡ ಅವರನ್ನೇ ನಂಬಿಕೊಂಡ್ರೆ ಒಂದು ತುಂಡು ಬ್ರೆಡ್ ಕೂಡ ಸಿಗೋದಿಲ್ಲ. ಮುಂದಿನ ದಿನಗಳಲ್ಲಿ ಆಫ್ಘನಿಸ್ತಾನದ ಜನ ಹಸಿವಿನಿಂದ ಸಾಯಬಾರದು ಅಂದರೆ ಅದಕ್ಕೆ ಭಾರತದ ಸಹಾಯ ಬೇಕು. ಹೀಗಾಗಿ ಸ್ಥಾನಿಕ್ಜಾಯ್ ಭಾರತಕ್ಕೆ ಬೆಣ್ಣೆ ಹಚ್ಚೋ ಕೆಲಸ ಶುರು ಮಾಡಿ ಸಾಕಷ್ಟು ದಿನಗಳೇ ಆಗಿದ್ವು. ಇದರ ಜೊತೆಗೆ ಕತಾರ್ ಭಾರತ ಹಾಗೂ ತಾಲಿಬಾನ್ ನಡುವಿನ ಮಾತುಕತೆಗೆ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಕೂಡ ತುಂಬ ಉತ್ಸುಕವಾಗಿತ್ತು. ಇನ್ನು ಭಾರತಕ್ಕೆ ತಾಲಿಬಾನ್ ಹಾಗೂ ಪಾಕಿಸ್ತಾನ ಒಂದಾಗೋದು ಸ್ಟ್ರಾಟಜಿಕಲಿ ಅಂಥ ಒಳ್ಳೆ ಬೆಳವಣಿಗೆ ಆಗಿರಲಿಲ್ಲ. ಈ ಎಲ್ಲ ಕಾರಣಗಳಿಂದ ಭಾರತದ ಕತಾರ್ ರಾಯಭಾರಿ ಹಾಗೂ ತಾಲಿಬಾನಿ ನಾಯಕ ಶೇರ್ ಮೊಹಮ್ಮದ್ ಸ್ಥಾನಿಕ್ಜಾಯ್ ನಡುವೆ ಮೊದಲ ಸುತ್ತಿನ ಅಧಿಕೃತ ಮಾತುಕತೆಗಳು ನಡೆದಿವೆ. ತಾಲಿಬಾನ್ ನಾಯಕರ ಸತತ ಬೇಡಿಕೆಯ ನಂತರ ಕತಾರ್ನಲ್ಲಿನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಈ ಭೇಟಿ ನಡೆದಿರುವುದಾಗಿ ಭಾರತದ ವಿದೇಶಾಂಗ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಅಲ್ಲ, ತಾಲಿಬಾನಿಗಳ ಜೊತೆ ಮಾತುಕತೆ ನಡೆಸೋದೇ ಆಗಿದ್ದರೆ ಈ ಕೆಲಸನ ಆಗಲೇ ಮಾಡಿಬಿಡಬಹುದಿತ್ತಲ್ಲ, ಇಷ್ಟೊಂದು ತಡ ಮಾಡಿದ್ಯಾಕೆ? ಈ ಪ್ರಶ್ನೆ ಸಹಜವಾಗಿ ಕಾಡುತ್ತೆ.
ಆದರೆ ಯಾವುದೇ ಮಾತುಕತೆಗೆ ಭಾರತವೇ ಮೇಲೆ ಬಿದ್ದು ಹೋಗೋದಕ್ಕೂ ಮಾತುಕತೆ ನಡೆಸೋದಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೂ ದೊಡ್ಡ ವ್ಯತ್ಯಾಸ ಇರುತ್ತೆ. ಈ ಹಿಂದೆ ಕೂಡ ತಾಲಿಬಾನ್ ಹಾಗೂ ಭಾರತದ ಬೇಹುಗಾರಿಕಾ ಅಧಿಕಾರಿಗಳ ನಡುವೆ ದೋಹಾದಲ್ಲೇ ಮಾತುಕತೆ ಆಗಿತ್ತು ಅನ್ನೋ ಸುದ್ದಿಗಳು ಕೇಳಿಬಂದಿದ್ವಾದರೂ ಅದನ್ನು ಭಾರತ ಖಚಿತಪಡಿಸಿರಲಿಲ್ಲ. ಇನ್ನು ಈ ಭೇಟಿ ಕೂಡ ರಾತ್ರೋರಾತ್ರಿ ನಡೆದು ಹೋಗಿರುವುದೇನಲ್ಲ, ಇದರ ಹಿಂದೆ ಸಾಕಷ್ಟು ತೆರೆಮರೆಯ ಕಾರ್ಯಾಚರಣೆಗಳು ಕೂಡ ನಡೆದಿರುತ್ತವೆ. ಆದರೆ ಆಗಸ್ಟ್ 31ನೇ ತಾರೀಕು ಅಮೆರಿಕ ಪಡೆಗಳು ಆಫ್ಘನಿಸ್ತಾನದಿಂದ ಕಾಲ್ತೆಗೆದ ಕೆಲವೇ ಗಂಟೆಗಳಲ್ಲಿ ತಾಲಿಬಾನ್ ಹಾಗೂ ಭಾರತದ ಕತಾರ್ ರಾಯಭಾರಿ ನಡುವೆ ನಡೆದ ಮಾತುಕತೆಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇವೆ. ಇಲ್ಲಿ ಕೂಡ ಆಫ್ಘನಿಸ್ತಾನದಲ್ಲಿನ ಭಾರತೀಯರ ಸುರಕ್ಷತೆ ಹಾಗೂ ಭಯೋತ್ಪಾದನೆಗೆ ಅವಕಾಶ ನೀಡದಂತೆ ಎಚ್ಚರಿಕೆಗಳನ್ನು ತಗೊಳ್ಳೋ ಬಗ್ಗೆ ಭಾರತದ ರಾಯಭಾರಿ ತಾಲಿಬಾನ್ಗೆ ತಿಳಿಸಿದ್ದಾರೆ. ಅದಕ್ಕೆ ಸ್ಟಾನಿಕ್ ಜಾಯ್ ಒಪ್ಪಿರುವುದಾಗಿ ಮೂಲಗಳು ತಿಳಿಸ್ತಾ ಇವೆ. ಮತ್ತೊಂದು ಕಡೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡ ಇದೇ ಥರದ ನಿರ್ಣಯವನ್ನು ಅಂಗೀಕರಿಸಿದೆ. ಆಫ್ಘನ್ ನೆಲ ಭಯೋತ್ಪಾದಕರಿಗೆ ಆಶ್ರಯ ತಾಣ ಆಗಬಾರದು, ಅಲ್ಲಿಂದ ಬೇರೆ ಯಾವುದೇ ದೇಶದ ಮೇಲೆ ದಾಳಿ ನಡೆಯದ ಹಾಗೆ ಅಲ್ಲಿನ ಸರ್ಕಾರ ಎಚ್ಚರ ವಹಿಸಬೇಕು ಅನ್ನೋ ನಿರ್ಣಯವನ್ನು ಬ್ರಿಟನ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಮಂಡಿಸಿತ್ತು. ಈ ನಿರ್ಣಯದ ಪರವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ 15 ದೇಶಗಳ ಪೈಕಿ 13 ದೇಶಗಳು ಮತ ಚಲಾಯಿಸಿವೆ. ಚೀನಾ ಮತ್ತು ರಷ್ಯಾ ಈ ಮತದಾನದಿಂದ ದೂರ ಉಳಿದಿವೆ. ಇದೆಲ್ಲವನ್ನು ಗಮನಿಸಿದರೆ ತಾಲಿಬಾನ್ ಆಡಳಿತಕ್ಕೆ ವಿಶ್ವಸಂಸ್ಥೆ ಮುಂದೆ ಮಾನ್ಯತೆಯನ್ನು ಕೊಡಬಹುದಾದ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇವೆ. ಈ ಹಂತದಲ್ಲೇ ಭಾರತ ಹಾಗೂ ತಾಲಿಬಾನ್ ನಡುವಿನ ಮಾತುಕತೆ ಒಂದಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಇಲ್ಲಿ ಮುಂದಿನ ಬೆಳವಣಿಗೆಗಳು ಹಾಗೂ ಎರಡೂ ದೇಶಗಳ ನಡುವಿನ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ತಾಲಿಬಾನಿ ಸರ್ಕಾರದ ನಡವಳಿಕೆಗಳು ಮಾತ್ರ ನಿರ್ಧರಿಸಬೇಕಿದೆ. ಯಾಕೆಂದರೆ ಅಮೆರಿಕ ಪಡೆಗಳು ಆಫ್ಘನಿಸ್ತಾನದಿಂದ ಕಾಲ್ತೆಗೆದ ಮರುಕ್ಷಣವೇ ಅಲ್ಲಿ ಅಲ್ ಖೈದಾ ನಾಯಕರು ಕಾಣಿಸ್ಕೊಂಡಿದ್ದಾರೆ. ಅವರು ತಾಲಿಬಾನ್ ನಾಯಕರನ್ನು ಭೇಟಿ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸೋದರ ಜೊತೆಗೆ ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ಹೆಚ್ಚು ಮಾಡೋ ಬಗ್ಗೆ ಮತ್ತು ಇಡೀ ವಿಶ್ವದ ನಾನಾ ದೇಶಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಹೆಚ್ಚು ಮಾಡುವ ಮತ್ತು ಆ ದೇಶಗಳನ್ನು ಇಸ್ಲಾಮೀಕರಣಗೊಳಿಸುವ ಬಗ್ಗೆ ತಾಲಿಬಾನ್ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಅಕಸ್ಮಾತ್ ಹಾಗೇನಾದರೂ ಆಗಿದ್ರೆ ಅಥವಾ ಅಲ್ ಖೈದಾದಂಥ ಸಂಘಟನೆಗಳ ಜೊತೆಗೆ ಮತ್ತೆ ತಾಲಿಬಾನ್ ತನ್ನ ಸಂಬಂಧವನ್ನು ಹೆಚ್ಚು ಮಾಡಿಕೊಂಡ್ರೆ ಅದು ಮತ್ತೆ ತಾಲಿಬಾನಿಗಳ ನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಈ ಹಿಂದೆ ಅಂದರೆ 20 ವರ್ಷಗಳ ಹಿಂದೆ ಕೂಡ ತಾಲಿಬಾನಿಗಳು ಆಫ್ಘನ್ನಲ್ಲಿ ಅಧಿಕಾರವನ್ನು ಕಳ್ಕೋಬೇಕಾಗಿ ಬಂದಿದ್ದು ಇದೇ ಅಲ್ ಖೈದಾ ಭಯೋತ್ಪಾದಕರ ಜೊತೆಗಿನ ಸಂಬಂಧದ ಕಾರಣದಿಂದ. ಇದನ್ನು ತಾಲಿಬಾನಿಗಳು ನೆನಪಲ್ಲಿಟ್ಕೋತಾರಾ? ಭಯೋತ್ಪಾದಕ ಸಂಘಟನೆಗಳನ್ನು ದೂರ ಇಟ್ಟು ಆಫ್ಘನಿಸ್ತಾನದಲ್ಲಿ ಸರ್ಕಾರವನ್ನು ನಡೆಸೋದಕ್ಕೆ ತಾಲಿಬಾನಿಗಳಿಂದ ಸಾಧ್ಯ ಆದೀತಾ? ಈ ಪ್ರಶ್ನೆಗೆ ತಕ್ಷಣ ಉತ್ತರ ಹುಡುಕೋದು ಕಷ್ಟ. ಅದಕ್ಕಾಗಿ ಒಂದಷ್ಟು ದಿನಗಳ ಕಾಲ ಕಾದು ನೋಡಬೇಕಾದ ಅಗತ್ಯ ಇದೆ. ಇದು ಗೆಳೆಯರೆ ತಾಲಿಬಾನ್ ಸರ್ಕಾರದ ಕುರಿತಾದ ಅಂತಾರಾಷ್ಟ್ರೀಯ ಬೆಳವಣಿಗೆಗಳು ಹಾಗೂ ಕತಾರ್ ಮತ್ತು ತಾಲಿಬಾನಿಗಳಿಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.